ಸಿಗದೇ ಇರೋದ್ರಿಂದಾಗಿ ಹೋಟೆಲ್ ಮಾಲೀಕರು ಈಗ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಹೋಟೆಲ್ ಉದ್ಯಮವೇ ಈಗ ಹೈರಾಣಾಗಿ ಹೋಗಿದೆ, ಡೋಲಾಯಮಾನ ಸ್ಥಿತಿಯಲ್ಲಿದೆ. ಇವತ್ತಿದೆ, ನಾಳೆಗಿಲ್ಲ, ಮುಂದೇನು ಅನ್ನೋದು. ಬೆಂಗಳೂರಿಗೆ ವಾಣಿಜ್ಯ ಸಿಲಿಂಡರ್ ಸರಬರಾಜು ಸ್ಥಗಿತ. ಸೋಲೂರು ಬಳಿ ಸಾಲುಗಟ್ಟಿ ಸಾವಿರಾರು ಲಾರಿಗಳು ನಿಂತಿದ್ದಾವೆ. ಸಿಲಿಂಡರ್ ಹೊತ್ತೊಯ್ಯೋದು ಲಾರಿಗಳು ಕಾದು ಕಾದು ಸುಸ್ತಾಗಿ ಹೋಗಿದ್ದಾವೆ. ಭಾರತ್ ಪೆಟ್ರೋಲಿಯಂ ಪ್ಲಾಂಟ್ ಎದುರು ಲಾರಿಗಳು ಸಾಲು ಸಾಲಾಗಿ ನಿಂತಿದ್ದಾವೆ. ನಿನ್ನೆಯಿಂದ ಕಾದು ನಿಂತರೂ ಕೂಡ ಲೋಡ್ ಆಗ್ತಾ ಇಲ್ಲ ಸಿಲಿಂಡರ್. ಬೆಂಗಳೂರಿಗೆ ವಾಣಿಜ್ಯ ಸಿಲಿಂಡರ್ ಸರಬರಾಜು ಸ್ಥಗಿತವಾಗಿದೆ. ಸೋಲೂರು ಬಳಿ ಸಾಲುಗಟ್ಟಿ ಸಾವಿರಾರು ಲಾರಿಗಳು ನಿಂತಲ್ಲೇ ನಿಂತಿದ್ದಾವೆ. ಸಿಲಿಂಡರ್ ಪೂರೈಕೆ ಇಲ್ಲ, ಹೀಗಾಗಿ ಬಹಳ ಸಂಕಷ್ಟ ಎದುರಾಗಿದೆ. ಹೋಟೆಲ್ಗಳು ಬಂದ್ ಆಗುವಂತಹ ಸ್ಥಿತಿಗೆ ತಲುಪಿದ್ದಾವೆ. ಇದರ ನಡುವೆ ಹೋಟೆಲ್ಗಳಿಗೆ ಅಥವಾ ಬೇರೆ ಯಾವುದೇ ಕಮರ್ಷಿಯಲ್ ಸಿಲಿಂಡರ್ ಅನ್ನ ಪೂರೈಕೆ ಮಾಡುವಂತಹ ಏಜೆನ್ಸಿಗಳೆಲ್ಲವೂ ಕೂಡ ಈಗ ಕೈಕಟ್ಟಿ ಕುಳಿತಿದ್ದಾರೆ. ಅವರಿಗೆ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಪೂರೈಕೆ ಇಲ್ಲದೆ ಇದ್ರೆ ಏನ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ? ನೀವೇನ್ ನೋಡ್ತಾ ಇದ್ದೀರಲ್ಲ, ಈ ಎಲ್ಲ ಖಾಲಿ ಸಿಲಿಂಡರ್ಗಳಿಗೆ ಸಿಲಿಂಡರ್ನ ತುಂಬಿಸಬೇಕಾದಂತಹ ಎಲ್ಲ ಏಜೆನ್ಸಿಗಳು ಅಥವಾ ಟ್ಯಾಂಕ್ಗಳು ಎಲ್ಲವೂ ಕೂಡ ಖಾಲಿ ಸೋಲೂರು ಬಳಿ ನಿಂತಲ್ಲೇ ನಿಂತುಕೊಂಡಿದ್ದಾವೆ. ನಿನ್ನೆಯಿಂದಲೂ ಕೂಡ ಲೋಡ್ ಆಗದೆ ಸಿಲಿಂಡರ್ ತೆಗೆದುಕೊಂಡು ಹೋಗುವಂತ ಟ್ಯಾಂಕರ್ಗಳಿದಾವಲ್ಲ, ಗಾಡಿಗಳು ನಿಂತಲ್ಲೇ ನಿಂತಿದ್ದಾವೆ. ಸಾಲು ಸಾಲಾಗಿ ನಿಂತ ಸಾವಿರಾರು ಲಾರಿಗಳು ಸೋಲೂರು ಬಳಿ ನಿಮಗೆ ಕಾಣ್ಲಿಕ್ಕೆ ಸಿಗ್ತಾ ಇದೆ. ಸಿಲಿಂಡರ್ ಅನ್ನು ಹೊತ್ತೊಯ್ಯಲು ಕಾದು ನಿಂತ ಲಾರಿಗಳು. ಸಿಗದೇ ಇರೋದ್ರಿಂದಾಗಿ ಹೋಟೆಲ್ ಮಾಲೀಕರು ಈಗ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಹೋಟೆಲ್ ಉದ್ಯಮವೇ ಈಗ ಹೈರಾಣಾಗಿ ಹೋಗಿದೆ, ಡೋಲಾಯಮಾನ ಸ್ಥಿತಿಯಲ್ಲಿದೆ. ಇವತ್ತಿದೆ, ನಾಳೆಗಿಲ್ಲ, ಮುಂದೇನು ಅನ್ನೋದು. ಬೆಂಗಳೂರಿಗೆ ವಾಣಿಜ್ಯ ಸಿಲಿಂಡರ್ ಸರಬರಾಜು ಸ್ಥಗಿತ. ಸೋಲೂರು ಬಳಿ ಸಾಲುಗಟ್ಟಿ ಸಾವಿರಾರು ಲಾರಿಗಳು ನಿಂತಿದ್ದಾವೆ. ಸಿಲಿಂಡರ್ ಹೊತ್ತೊಯ್ಯೋದು ಲಾರಿಗಳು ಕಾದು ಕಾದು ಸುಸ್ತಾಗಿ ಹೋಗಿದ್ದಾವೆ. ಭಾರತ್ ಪೆಟ್ರೋಲಿಯಂ ಪ್ಲಾಂಟ್ ಎದುರು ಲಾರಿಗಳು ಸಾಲು ಸಾಲಾಗಿ ನಿಂತಿದ್ದಾವೆ. ನಿನ್ನೆಯಿಂದ ಕಾದು ನಿಂತರೂ ಕೂಡ ಲೋಡ್ ಆಗ್ತಾ ಇಲ್ಲ ಸಿಲಿಂಡರ್. ಬೆಂಗಳೂರಿಗೆ ವಾಣಿಜ್ಯ ಸಿಲಿಂಡರ್ ಸರಬರಾಜು ಸ್ಥಗಿತವಾಗಿದೆ. ಸೋಲೂರು ಬಳಿ ಸಾಲುಗಟ್ಟಿ ಸಾವಿರಾರು ಲಾರಿಗಳು ನಿಂತಲ್ಲೇ ನಿಂತಿದ್ದಾವೆ. ಸಿಲಿಂಡರ್ ಪೂರೈಕೆ ಇಲ್ಲ, ಹೀಗಾಗಿ ಬಹಳ ಸಂಕಷ್ಟ ಎದುರಾಗಿದೆ. ಹೋಟೆಲ್ಗಳು ಬಂದ್ ಆಗುವಂತಹ ಸ್ಥಿತಿಗೆ ತಲುಪಿದ್ದಾವೆ. ಇದರ ನಡುವೆ ಹೋಟೆಲ್ಗಳಿಗೆ ಅಥವಾ ಬೇರೆ ಯಾವುದೇ ಕಮರ್ಷಿಯಲ್ ಸಿಲಿಂಡರ್ ಅನ್ನ ಪೂರೈಕೆ ಮಾಡುವಂತಹ ಏಜೆನ್ಸಿಗಳೆಲ್ಲವೂ ಕೂಡ ಈಗ ಕೈಕಟ್ಟಿ ಕುಳಿತಿದ್ದಾರೆ. ಅವರಿಗೆ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಪೂರೈಕೆ ಇಲ್ಲದೆ ಇದ್ರೆ ಏನ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ? ನೀವೇನ್ ನೋಡ್ತಾ ಇದ್ದೀರಲ್ಲ, ಈ ಎಲ್ಲ ಖಾಲಿ ಸಿಲಿಂಡರ್ಗಳಿಗೆ ಸಿಲಿಂಡರ್ನ ತುಂಬಿಸಬೇಕಾದಂತಹ ಎಲ್ಲ ಏಜೆನ್ಸಿಗಳು ಅಥವಾ ಟ್ಯಾಂಕ್ಗಳು ಎಲ್ಲವೂ ಕೂಡ ಖಾಲಿ ಸೋಲೂರು ಬಳಿ ನಿಂತಲ್ಲೇ ನಿಂತುಕೊಂಡಿದ್ದಾವೆ. ನಿನ್ನೆಯಿಂದಲೂ ಕೂಡ ಲೋಡ್ ಆಗದೆ ಸಿಲಿಂಡರ್ ತೆಗೆದುಕೊಂಡು ಹೋಗುವಂತ ಟ್ಯಾಂಕರ್ಗಳಿದಾವಲ್ಲ, ಗಾಡಿಗಳು ನಿಂತಲ್ಲೇ ನಿಂತಿದ್ದಾವೆ. ಸಾಲು ಸಾಲಾಗಿ ನಿಂತ ಸಾವಿರಾರು ಲಾರಿಗಳು ಸೋಲೂರು ಬಳಿ ನಿಮಗೆ ಕಾಣ್ಲಿಕ್ಕೆ ಸಿಗ್ತಾ ಇದೆ. ಸಿಲಿಂಡರ್ ಅನ್ನು ಹೊತ್ತೊಯ್ಯಲು ಕಾದು ನಿಂತ ಲಾರಿಗಳು. ಸಿಗದೇ ಇರೋದ್ರಿಂದಾಗಿ ಹೋಟೆಲ್ ಮಾಲೀಕರು ಈಗ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಹೋಟೆಲ್ ಉದ್ಯಮವೇ ಈಗ ಹೈರಾಣಾಗಿ ಹೋಗಿದೆ, ಡೋಲಾಯಮಾನ ಸ್ಥಿತಿಯಲ್ಲಿದೆ. ಇವತ್ತಿದೆ, ನಾಳೆಗಿಲ್ಲ, ಮುಂದೇನು ಅನ್ನೋದು. ಬೆಂಗಳೂರಿಗೆ ವಾಣಿಜ್ಯ ಸಿಲಿಂಡರ್ ಸರಬರಾಜು ಸ್ಥಗಿತ. ಸೋಲೂರು ಬಳಿ ಸಾಲುಗಟ್ಟಿ ಸಾವಿರಾರು ಲಾರಿಗಳು ನಿಂತಿದ್ದಾವೆ. ಸಿಲಿಂಡರ್ ಹೊತ್ತೊಯ್ಯೋದು ಲಾರಿಗಳು ಕಾದು ಕಾದು ಸುಸ್ತಾಗಿ ಹೋಗಿದ್ದಾವೆ. ಭಾರತ್ ಪೆಟ್ರೋಲಿಯಂ ಪ್ಲಾಂಟ್ ಎದುರು ಲಾರಿಗಳು ಸಾಲು ಸಾಲಾಗಿ ನಿಂತಿದ್ದಾವೆ. ನಿನ್ನೆಯಿಂದ ಕಾದು ನಿಂತರೂ ಕೂಡ ಲೋಡ್ ಆಗ್ತಾ ಇಲ್ಲ ಸಿಲಿಂಡರ್. ಬೆಂಗಳೂರಿಗೆ ವಾಣಿಜ್ಯ ಸಿಲಿಂಡರ್ ಸರಬರಾಜು ಸ್ಥಗಿತವಾಗಿದೆ. ಸೋಲೂರು ಬಳಿ ಸಾಲುಗಟ್ಟಿ ಸಾವಿರಾರು ಲಾರಿಗಳು ನಿಂತಲ್ಲೇ ನಿಂತಿದ್ದಾವೆ. ಸಿಲಿಂಡರ್ ಪೂರೈಕೆ ಇಲ್ಲ, ಹೀಗಾಗಿ ಬಹಳ ಸಂಕಷ್ಟ ಎದುರಾಗಿದೆ. ಹೋಟೆಲ್ಗಳು ಬಂದ್ ಆಗುವಂತಹ ಸ್ಥಿತಿಗೆ ತಲುಪಿದ್ದಾವೆ. ಇದರ ನಡುವೆ ಹೋಟೆಲ್ಗಳಿಗೆ ಅಥವಾ ಬೇರೆ ಯಾವುದೇ ಕಮರ್ಷಿಯಲ್ ಸಿಲಿಂಡರ್ ಅನ್ನ ಪೂರೈಕೆ ಮಾಡುವಂತಹ ಏಜೆನ್ಸಿಗಳೆಲ್ಲವೂ ಕೂಡ ಈಗ ಕೈಕಟ್ಟಿ ಕುಳಿತಿದ್ದಾರೆ. ಅವರಿಗೆ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಪೂರೈಕೆ ಇಲ್ಲದೆ ಇದ್ರೆ ಏನ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ? ನೀವೇನ್ ನೋಡ್ತಾ ಇದ್ದೀರಲ್ಲ, ಈ ಎಲ್ಲ ಖಾಲಿ ಸಿಲಿಂಡರ್ಗಳಿಗೆ ಸಿಲಿಂಡರ್ನ ತುಂಬಿಸಬೇಕಾದಂತಹ ಎಲ್ಲ ಏಜೆನ್ಸಿಗಳು ಅಥವಾ ಟ್ಯಾಂಕ್ಗಳು ಎಲ್ಲವೂ ಕೂಡ ಖಾಲಿ ಸೋಲೂರು ಬಳಿ ನಿಂತಲ್ಲೇ ನಿಂತುಕೊಂಡಿದ್ದಾವೆ.
ನಿನ್ನೆಯಿಂದಲೂ ಕೂಡ ಲೋಡ್ ಆಗದೆ ಸಿಲಿಂಡರ್ ತೆಗೆದುಕೊಂಡು ಹೋಗುವಂತ ಟ್ಯಾಂಕರ್ಗಳಿದಾವಲ್ಲ, ಗಾಡಿಗಳು ನಿಂತಲ್ಲೇ ನಿಂತಿದ್ದಾವೆ. ಸಾಲು ಸಾಲಾಗಿ ನಿಂತ ಸಾವಿರಾರು ಲಾರಿಗಳು ಸೋಲೂರು ಬಳಿ ನಿಮಗೆ ಕಾಣ್ಲಿಕ್ಕೆ ಸಿಗ್ತಾ ಇದೆ. ಸಿಲಿಂಡರ್ ಅನ್ನ ಹೊತ್ತೊಯ್ಯಲು ಕಾದು ನಿಂತ ಲಾರಿಗಳು. ಸಿಗದೇ ಇರೋದ್ರಿಂದಾಗಿ ಹೋಟೆಲ್ ಮಾಲೀಕರು ಈಗ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಹೋಟೆಲ್ ಉದ್ಯಮವೇ ಈಗ ಹೈರಾಣಾಗಿ ಹೋಗಿದೆ, ಡೋಲಾಯಮಾನ ಸ್ಥಿತಿಯಲ್ಲಿದೆ. ಇವತ್ತಿದೆ, ನಾಳೆಗಿಲ್ಲ, ಮುಂದೇನು ಅನ್ನೋದು. ಬೆಂಗಳೂರಿಗೆ ವಾಣಿಜ್ಯ ಸಿಲಿಂಡರ್ ಸರಬರಾಜು ಸ್ಥಗಿತ. ಸೋಲೂರು ಬಳಿ ಸಾಲುಗಟ್ಟಿ ಸಾವಿರಾರು ಲಾರಿಗಳು ನಿಂತಿದ್ದಾವೆ. ಸಿಲಿಂಡರ್ ಹೊತ್ತೊಯ್ಯೋದು ಲಾರಿಗಳು ಕಾದು ಕಾದು ಸುಸ್ತಾಗಿ ಹೋಗಿದ್ದಾವೆ. ಭಾರತ್ ಪೆಟ್ರೋಲಿಯಂ ಪ್ಲಾಂಟ್ ಎದುರು ಲಾರಿಗಳು ಸಾಲು ಸಾಲಾಗಿ ನಿಂತಿದ್ದಾವೆ. ನಿನ್ನೆಯಿಂದ ಕಾದು ನಿಂತರೂ ಕೂಡ ಲೋಡ್ ಆಗ್ತಾ ಇಲ್ಲ ಸಿಲಿಂಡರ್. ಬೆಂಗಳೂರಿಗೆ ವಾಣಿಜ್ಯ ಸಿಲಿಂಡರ್ ಸರಬರಾಜು ಸ್ಥಗಿತವಾಗಿದೆ. ಸೋಲೂರು ಬಳಿ ಸಾಲುಗಟ್ಟಿ ಸಾವಿರಾರು ಲಾರಿಗಳು ನಿಂತಲ್ಲೇ ನಿಂತಿದ್ದಾವೆ. ಸಿಲಿಂಡರ್ ಪೂರೈಕೆ ಇಲ್ಲ, ಹೀಗಾಗಿ ಬಹಳ ಸಂಕಷ್ಟ ಎದುರಾಗಿದೆ. ಹೋಟೆಲ್ಗಳು ಬಂದ್ ಆಗುವಂತಹ ಸ್ಥಿತಿಗೆ ತಲುಪಿದ್ದಾವೆ. ಇದರ ನಡುವೆ ಹೋಟೆಲ್ಗಳಿಗೆ ಅಥವಾ ಬೇರೆ ಯಾವುದೇ ಕಮರ್ಷಿಯಲ್ ಸಿಲಿಂಡರ್ ಅನ್ನ ಪೂರೈಕೆ ಮಾಡುವಂತಹ ಏಜೆನ್ಸಿಗಳೆಲ್ಲವೂ ಕೂಡ ಈಗ ಕೈಕಟ್ಟಿ ಕುಳಿತಿದ್ದಾರೆ. ಅವರಿಗೆ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಪೂರೈಕೆ ಇಲ್ಲದೆ ಇದ್ರೆ ಏನ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ? ನೀವೇನ್ ನೋಡ್ತಾ ಇದ್ದೀರಲ್ಲ, ಈ ಎಲ್ಲ ಖಾಲಿ ಸಿಲಿಂಡರ್ಗಳಿಗೆ ಸಿಲಿಂಡರ್ನ ತುಂಬಿಸಬೇಕಾದಂತಹ ಎಲ್ಲ ಏಜೆನ್ಸಿಗಳು ಅಥವಾ ಟ್ಯಾಂಕ್ಗಳು ಎಲ್ಲವೂ ಕೂಡ ಖಾಲಿ ಸೋಲೂರು ಬಳಿ ನಿಂತಲ್ಲೇ ನಿಂತುಕೊಂಡಿದ್ದಾವೆ. ನಿನ್ನೆಯಿಂದಲೂ ಕೂಡ ಲೋಡ್ ಆಗದೆ ಸಿಲಿಂಡರ್ ತೆಗೆದುಕೊಂಡು ಹೋಗುವಂತ ಟ್ಯಾಂಕರ್ಗಳಿದಾವಲ್ಲ, ಗಾಡಿಗಳು ನಿಂತಲ್ಲೇ ನಿಂತಿದ್ದಾವೆ. ಸಾಲು ಸಾಲಾಗಿ ನಿಂತ ಸಾವಿರಾರು ಲಾರಿಗಳು ಸೋಲೂರು ಬಳಿ ನಿಮಗೆ ಕಾಣ್ಲಿಕ್ಕೆ ಸಿಗ್ತಾ ಇದೆ. ಸಿಲಿಂಡರ್ ಅನ್ನ ಹೊತ್ತೊಯ್ಯಲು ಕಾದು ನಿಂತ ಲಾರಿಗಳು. ಸಿಗದೇ ಇರೋದ್ರಿಂದಾಗಿ ಹೋಟೆಲ್ ಮಾಲೀಕರು ಈಗ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಹೋಟೆಲ್ ಉದ್ಯಮವೇ ಈಗ ಹೈರಾಣಾಗಿ ಹೋಗಿದೆ, ಡೋಲಾಯಮಾನ ಸ್ಥಿತಿಯಲ್ಲಿದೆ. ಇವತ್ತಿದೆ, ನಾಳೆಗಿಲ್ಲ, ಮುಂದೇನು ಅನ್ನೋದು. ಬೆಂಗಳೂರಿಗೆ ವಾಣಿಜ್ಯ ಸಿಲಿಂಡರ್ ಸರಬರಾಜು ಸ್ಥಗಿತ. ಸೋಲೂರು ಬಳಿ ಸಾಲುಗಟ್ಟಿ ಸಾವಿರಾರು ಲಾರಿಗಳು ನಿಂತಿದ್ದಾವೆ. ಸಿಲಿಂಡರ್ ಹೊತ್ತೊಯ್ಯೋದು ಲಾರಿಗಳು ಕಾದು ಕಾದು ಸುಸ್ತಾಗಿ ಹೋಗಿದ್ದಾವೆ. ಭಾರತ್ ಪೆಟ್ರೋಲಿಯಂ ಪ್ಲಾಂಟ್ ಎದುರು ಲಾರಿಗಳು ಸಾಲು ಸಾಲಾಗಿ ನಿಂತಿದ್ದಾವೆ. ನಿನ್ನೆಯಿಂದ ಕಾದು ನಿಂತರೂ ಕೂಡ ಲೋಡ್ ಆಗ್ತಾ ಇಲ್ಲ ಸಿಲಿಂಡರ್. ಬೆಂಗಳೂರಿಗೆ ವಾಣಿಜ್ಯ ಸಿಲಿಂಡರ್ ಸರಬರಾಜು ಸ್ಥಗಿತವಾಗಿದೆ. ಸೋಲೂರು ಬಳಿ ಸಾಲುಗಟ್ಟಿ ಸಾವಿರಾರು ಲಾರಿಗಳು ನಿಂತಲ್ಲೇ ನಿಂತಿದ್ದಾವೆ. ಸಿಲಿಂಡರ್ ಪೂರೈಕೆ ಇಲ್ಲ, ಹೀಗಾಗಿ ಬಹಳ ಸಂಕಷ್ಟ ಎದುರಾಗಿದೆ. ಹೋಟೆಲ್ಗಳು ಬಂದ್ ಆಗುವಂತಹ ಸ್ಥಿತಿಗೆ ತಲುಪಿದ್ದಾವೆ. ಇದರ ನಡುವೆ ಹೋಟೆಲ್ಗಳಿಗೆ ಅಥವಾ ಬೇರೆ ಯಾವುದೇ ಕಮರ್ಷಿಯಲ್ ಸಿಲಿಂಡರ್ ಅನ್ನ ಪೂರೈಕೆ ಮಾಡುವಂತಹ ಏಜೆನ್ಸಿಗಳೆಲ್ಲವೂ ಕೂಡ ಈಗ ಕೈಕಟ್ಟಿ ಕುಳಿತಿದ್ದಾರೆ. ಅವರಿಗೆ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಪೂರೈಕೆ ಇಲ್ಲದೆ ಇದ್ರೆ ಏನ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ? ನೀವೇನ್ ನೋಡ್ತಾ ಇದ್ದೀರಲ್ಲ, ಈ ಎಲ್ಲ ಖಾಲಿ ಸಿಲಿಂಡರ್ಗಳಿಗೆ ಸಿಲಿಂಡರ್ನ ತುಂಬಿಸಬೇಕಾದಂತಹ ಎಲ್ಲ ಏಜೆನ್ಸಿಗಳು ಅಥವಾ ಟ್ಯಾಂಕ್ಗಳು ಎಲ್ಲವೂ ಕೂಡ ಖಾಲಿ ಸೋಲೂರು ಬಳಿ ನಿಂತಲ್ಲೇ ನಿಂತುಕೊಂಡಿದ್ದಾವೆ. ನಿನ್ನೆಯಿಂದಲೂ ಕೂಡ ಲೋಡ್ ಆಗದೆ ಸಿಲಿಂಡರ್ ತೆಗೆದುಕೊಂಡು ಹೋಗುವಂತ ಟ್ಯಾಂಕರ್ಗಳಿದಾವಲ್ಲ, ಗಾಡಿಗಳು ನಿಂತಲ್ಲೇ ನಿಂತಿದ್ದಾವೆ. ಸಾಲು ಸಾಲಾಗಿ ನಿಂತ ಸಾವಿರಾರು ಲಾರಿಗಳು ಸೋಲೂರು ಬಳಿ ನಿಮಗೆ ಕಾಣ್ಲಿಕ್ಕೆ ಸಿಗ್ತಾ ಇದೆ. ಸಿಲಿಂಡರ್ ಅನ್ನ ಹೊತ್ತೊಯ್ಯಲು ಕಾದು ನಿಂತ ಲಾರಿಗಳು.